ಯಾವ್ರು ನಿಮ್ದು? ಐ ಆಮ್ ಫ್ರಮ್ ಕ್ಯಾಪಿಟಲ್ ಸಿಟಿ. ಹಾಯ್, ಐ ಆಮ್ ವಸಂತ. ಈ ಸಿನಿಮಾದಲ್ಲಿ ವಿಲನ್ ಯಾರು ಸರ್? ಚಂದನ್ ಅಲ್ಲ, ಇದು ವಿಲನ್. ಈ ಚಿತ್ರದಲ್ಲಿ ಹೀರೋ ಯಾರು ಅಂತ ಕೇಳಿದ್ರೆ ಹೇಳ್ಬೋದು. ಈ ಚಿತ್ರದ ವಿಲನ್ ಯಾರು ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ, ಸರ್ ಟೈಟಲ್ಲು ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅನ್ಕೊಂಡಿದ್ದೀನಿ, ಸಖತ್ತಾಗಿದೆ ಇಡೀ ಅದನ್ನೇ. ಸೊ ಅವರನ್ನ ನೀವು ಹೇಗೆ ಚೂಸ್ ಮಾಡಿದ್ರಿ? ಈ ಸಿನಿಮಾ ಬರ್ದಿದ್ದು ಚಂದನ್ ಶೆಟ್ಟಿಗೋಸ್ಕರನೇ. ಪೋಸ್ಟರ್ ಡಿಸೈನ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀರಿ ಅಂತ. ಪ್ರತಿಯೊಂದು ಪೋಸ್ಟರ್ ಸ್ಟೋರಿ ಹೆಂಗೆ ಹೇಳೋಕ್ಕಾಗುತ್ತೆ ನೀನು? ಆಯ್ತು ಬಿಡಪ್ಪ ಸರ್, ಇನ್ನೇದೇನು ಕೊಡ್ತೀನಿ ನಾನು ಅದನ್ನು ಮಾಡ್ಕೊಡ್ತೀನಿ ಬಿಡಪ್ಪ. ಅಪ್ಪಾಜಿ ನಿನಗೆ ಅರ್ಥ ಆಗಲ್ಲ ಅಪ್ಪಾಜಿ, ಡಿಸೈನ್ ಮಾಡೋಕ್ಕೆ ಪ್ರಾಣ ಹೋಗುತ್ತೆ ಅಂತ. ಸರಿ ಬಿಡಪ್ಪ, ನಾನು ಬೇರೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಹಳೆ ಕಾಲಕ್ಕೆ ನಾವು ಹೋಗಬೇಕು, ಹಳೆ ಕಾಲ ಸಂಗೀತನೇ ವಾಪಸ್ ಕೊಡಬೇಕು ಅಂತ. ಸದ್ಯಕ್ಕೆ ಒಂದು ಸ್ವಲ್ಪ ಬ್ರೇಕ್, ಒಂದು ಸಣ್ಣ ಫನ್ ಸೆಗ್ಮೆಂಟ್ ಮಾಡೋಣ. ಫನ್ ಸೆಗ್ಮೆಂಟಿಗೆ ನಾವು ರೆಡಿ ಇದ್ದೀವಿ. ಯಶ್ ಅವ್ರು ಮದುವೆ ಮಾಡೋ ತಮಾಷೆ ನೋಡು ಅಂತ ಒಂದು ಸಿನಿಮಾ ಇದೆ. ಹಾಂ, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಕಿಚ್ಚ ಸುದೀಪ್ ಅವರು, ಶಾಂತಿನಿವಾಸ. ಮತ್ತೆ ಡಿ ಬಾಸ್ ಸರ್. ಆಸೆ ಆಗ್ತಿದೆ, ಓಕೆನಾ? ಬಂಗಾರದ ಮನುಷ್ಯ, ಎಲ್ಲರ ಕಾಲ ಎಳೆಯುತ್ತೆ ಕಾಲ. ಅವ್ರಿಗೂ ಒಳ್ಳೆ ಟೈಮ್ ಬರುತ್ತೆ. ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ. ಸದ್ಯಕ್ಕೆ ಒಂದು ಸ್ವಲ್ಪ ಬ್ರೇಕ್, ಒಂದು ಸಣ್ಣ ಫನ್ ಸೆಗ್ಮೆಂಟ್ ಮಾಡೋಣ. ಮಾಡೋಣ. ಫನ್ ಸೆಗ್ಮೆಂಟಿಗೆ ನಾವು ರೆಡಿ ಇದ್ದೀವಿ. ಕಾಸು ಕೊಡ್ತೀರಾ? ಆ ಥರದ್ದೇನಿಲ್ವಾ? ಇಲ್ಲ ಸರ್. ಅದಕ್ಕೇನು ಏನಿಲ್ಲ ಸರ್. ಇವಾಗೇನು ಅಂತ ಹೇಳಿದರೆ, ನಾನು ಇವಾಗಿನ ಒಂದು ಟ್ರೆಂಡಿಂಗ್ ಸ್ಟಾರ್ಸ್ಗಳ ಬಗ್ಗೆ ಅಂದರೆ ಸೆಲೆಬ್ರಿಟೀಸ್ಗಳನ್ನ ಕೊಡ್ತೀನಿ. ಸೊ ಆ್ಯಸ್ ಅ ನೀವು ಒಬ್ಬರು ನಿರ್ದೇಶಕರಾಗಿ ನೀವು ಅವರನ್ನು ಒಂದು 90s ಇಟ್ಟು ನೋಡಿದಾಗ ಯಾವ ರೀತಿಯ ಪಾತ್ರ ಅವರಿಗೆ ಸೂಟ್ ಆಗುತ್ತೆ, ಯಾಕೆ ಸೂಟ್ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ, ತಪ್ಪಿರ್ಬೋದನೋ ನೋಡೋಣ. ಸೊ ಮೊದಲನೇದಾಗಿ ಯಶ್ ಅವರು ಯಾವ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ ಕಣ. ಸುಮ್ಮನೆ ಒಂದು ವೈಲ್ಡ್ ಗೆಸ್ ಆಯ್ತಾ? ಓಕೆ. ಮದುವೆ ಮಾಡೋ ತಮಾಷೆ ನೋಡು ಅಂತ ಒಂದು ಸಿನಿಮಾ ಇದೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಆ ಕ್ಯಾರೆಕ್ಟರ್ ಮಾಡಿದ್ರೆ ಹೇಗಿರಬಹುದು ಅಂತ. ಯಾಕೆ ಸರ್, ನಿಮ್ಗೆ ಯಾಕೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಕಾಮಿಡಿ ಮಾಡಬಲ್ಲ. ಅಂದರೆ ನಾವು ನಾಟಕ ಮಾಡ್ತಿದ್ವಮ್ಮ ಮುಂಚೆ, ನಾವು ಅವರೆಲ್ಲ ಒಟ್ಟಿಗೆ ನಾಟಕ ಒಟ್ಟಿಗೆ. ಹಾಂ ಹಾಂ. ಅಂದರೆ ನಾನು ಅಂದರೆ ಒಟ್ಟಿಗೆ ನಾವು ಅವ್ರ ಜೊತೆ ನಾಟಕ ಮಾಡ್ತಿದ್ವಿ ಅಂತ ಅನ್ನೋದಕ್ಕಿಂತ ಅಂದರೆ ನಾವು ಒಂದು ಬಳಗವಾಗಿದ್ವಿ ಒಂದು ಸ್ವಲ್ಪ ದಿವಸ ನಾವೆಲ್ಲ. ಹಾಗಾಗಿ ಆತ ನಮಗೆ ಆವಾಗ ಪರಿಚಯ. ಕರೆಕ್ಟ್ ಕರೆಕ್ಟ್. ಆ ಸಮಯದಲ್ಲಿ ನಾವು ಎಲ್ಲ ನಾಟಕ ಮಾಡ್ತಾ ಇದ್ದಾಗ ಆತನ ಹಾವಭಾವ ಹಾಗೆ ಇದ್ದು. ಬಟ್ ಈತನ ಇವಾಗ್ಲೂ ಅಷ್ಟೇ ಒಳ್ಳೆ ತೇಜಸ್ ಇರೋದ್ರಿಂದ ಒಂದು ಹಾಸ್ಯಮಯಕ್ಕೆ ಏನಾರು ಅವ್ರು ಬಂದರೆ ಮಜಾ ಇರುತ್ತೆ ಅಂತ. ಸರ್ ನೆಕ್ಸ್ಟ್ ರಚಿತಾರಾಮ್ ಅವರು. ರಚಿತಾರಾಮ್ ಅವರ ಶರಪಂಜರ ಅಲ್ಲ, ಶರಪಂಜರ ನೈಸ್, ನನಗೆ ಇಷ್ಟ ಆಯಿತು. ಓಕೆ. ಯಾಕೆ ಸರ್, ಯಾಕೆ? ಎಕ್ಸ್ಪ್ಲೋರಿಂಗ್. ನಾನು ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದ್ದೆ. ಯಾವುದೋ ಒಂದೊಂದು ಕತೆ ಇದು ಪ್ರಸ್ತಾಪ ಮಾಡೋದಕ್ಕೆ ಅಂತ. ಆಕೆ ನಾವು ಎಕ್ಸ್ಪ್ಲೋರ್ ಮಾಡಿಲ್ದಿರ್ಬೋದು ಆಕೆನ ಅಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ ನನಗೆ. ಕೆಲವು ನಟರು ಇರ್ತಾರಮ್ಮ, ನಟರಾಗಲಿ ನಟಿಯರಾಗಲಿ, ಅವ್ರನ್ನ ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ. ಹೌದು. ರಚಿತಾರಾಮ್ ಇಸ್ ಆಲ್ಸೋ ಒನ್ ಆಫ್ ದಟ್ ಕ್ಯಾರೆಕ್ಟರ್. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ಗೊತ್ತಾ ಅವ್ರನ್ನ ಬೇರೆ ಥರ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸರ್ ನೆಕ್ಸ್ಟು ಕಿಚ್ಚ ಸುದೀಪ್ ಅವರು. ಸಾರು ಆ್ಯಕ್ಚುಲಿ ಮಾಡಿದ್ರಲ್ಲ ಬಾವರ್ಚಿ ತನ ಇದು ಶಾಂತಿ ನಿವಾಸ, ಅದು ರಾಜೇಶ್ ಖನ್ನಾ. ಬಟ್ ಅದು ಸಖತ್ತಾಗಿದೆ, ಅದು ನಾನು ಅದನ್ನೇ ಹೇಳ್ತೀನಿ. ಶಾಂತಿ ನಿವಾಸ ರಾಜೇಶ್ ಖನ್ನಾ ಅವ್ರ ಥರನೇ ಮಾಡಿದ್ದಾರೆ ನಿಜವಾಗ್ಲೂ. ಅವರ ಆ್ಯಕ್ಟಿಂಗ್ ಅಲ್ಲಿ ಡಿಫ್ರೆಂಟ್, ನಿಜವಾಗ್ಲೂ ನಿಜವಾಗ್ಲೂ ನನಗೆ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಅದು ತುಂಬ ಇಷ್ಟವಾದ ಸಿನಿಮಾ. ಬಾವರ್ಚಿ ಅನ್ನೋದು ನಾರ್ಮಲಾಗಿ ಮಾಡೋದಕ್ಕಾಗೋದಿಲ್ಲ. ಬಾವರ್ಚಿ ಗೋವಿಂದ ಅವ್ರು ಮಾಡಿದ್ದಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ನ ಅಂದರೆ ರೆಪ್ಲಿಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಇಳಿಸ್ಕೊಂಡು ಮಾಡೋವಂಥದ್ದಿಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಅದು ನಂಗೆ ತುಂಬ ಇಷ್ಟವಾದ. ನಂಗೆ ಅವ್ರು ತುಂಬ ಇಷ್ಟ ಏನು ಅಂತ ಹೇಳಿದ್ರೆ, ನಾಯಕ ನಟನಾಗೂ ಮಾಡ್ತಾರೆ, ಖಳನಾಯಕನಾಗೂ ಮಾಡ್ತಾರೆ. ಹೌದು ಎರಡಕ್ಕೂ ಹೌದು, ಎರಡಕ್ಕೂ ತಿರುಗಬಲ್ಲಂತಹ ಶಕ್ತಿ ಇದೆ ಆತನ ನಟನೆಯಲ್ಲಿ. ತುಂಬ ಚೆನ್ನಾಗಿ ಗೊತ್ತಾಗೋದು ಕೋಟಿಗೊಬ್ಬ ಮೂವಿಯಲ್ಲಿ. ಎಕ್ಸಾಕ್ಟ್ಲಿ. ಒಳ್ಳೆ ಒಂಥರನೂ ಮಾಡ್ತಾರೆ. ಮೊನ್ನೆ ನೋಡ್ತಿದ್ದೆ ಸಿನಿಮಾನ, ನನಗೆ ಅದು ತುಂಬ ಇಷ್ಟವಾದ ಒಂದು ಕೆಲವು ಎಲಿಮೆಂಟ್ಸ್ ಇದೆ. ನಾನು ಬಿಕಾಸ್ ಏನಾಗುತ್ತೆ ಗೊತ್ತಾ, ಆ್ಯಕ್ಟರ್ಸು ನಾವು ಕೆಲವು ಸತಿ ವಿ ಹ್ಯಾವ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್, ನಾಟ್ ಆಲ್ ದ ಟೈಮ್. ಸಮ್ಟೈಮ್ಸ್ ಚೆನ್ನಾಗಿರೋ ಅಭಿನಯ ಯು ನೆವರ್ ನೋ, ನಾವೆಲ್ಲರೂ ಬಳಸ್ಕೋಬೋದು ಇದನ್ನು ಅನ್ನೋ ಉದ್ದೇಶಕ್ಕೆ. ಸ್ಫೂರ್ತಿ ತಗೋಬೇಕು. ಯು ನೆವರ್ ನೋ, ಎಲ್ಲಿಗೆ ಬೇಕಾದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಥರ ಪಾತ್ರ ಬರ್ಬೋದು.
ಆ ಉದ್ದೇಶಕ್ಕೋಸ್ಕರ ಸುಮ್ಮನೆ ಐ ಜಸ್ಟ್ ರಿವಿಸಿಟೆಡ್ ದ ಫಿಲ್ಮ್. ಭಾಳ ಇಷ್ಟ ಆಯಿತು. ಹೌದು ಸರ್. ನೆಕ್ಸ್ಟು ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋ ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಯಾವ ಕ್ಯಾರೆಕ್ಟರ್ ಮಾಡ್ಬೋದು? ನಾನು ಟ್ರೆಂಡಿಂಗ್ ಆನ್ಸರ್ ಹೇಳ್ತೀನಿ. ಭೂತಯ್ಯನ ಮಗ ಅಯ್ಯುನಲ್ಲಿ ಗುಳ್ಳ ಕ್ಯಾರೆಕ್ಟರ್. ಯಾಕೆ ಸರ್? ಸಿಲುಕಿಕೊಂಡಿರುವಂಥದ್ದು ಒಂದು ಪರಿಸ್ಥಿತಿಲಿರಬಹುದು ಅವರು. ನಾನು ಆ್ಯಕ್ಚುಲಿ ಆತನ ಭೇಟಿ ಮಾಡಿಲ್ಲ, ಒಂದು ಸತಿ ಭೇಟಿ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ನನಗೂ ಆತನಿಗೂ ಪರಿಚಯ ಹೆಚ್ಚಿಲ್ಲದಿರ್ಬೋದು, ಅಥವಾ ನಾನು ಯಾರು ಅಂತ ಆತನಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಆತನ ತಾಳ್ಮೆ ಇದೆಯಲ್ಲ, ನಾನು ನಿಜವಾಗ್ಲೂ ಆತನ ತಾಳ್ಮೆಗೆ ನನ್ನ ದೊಡ್ಡ ಅಭಿಮಾನಿ. ಹಾಗಾಗಿ ಇಲ್ಲಿ ಎಷ್ಟು ಜನ ಅವರ ಸಿನಿಮಾಗೆ ಬರಲಿ ಅಂತ ರಿಚರ್ಡ್ ಆ್ಯಂಟೋನಿನೋ ಅಥವಾ ಯಾವ ಸಿನಿಮಾ ಬರ್ತೀಯಾರೋ ಅವರು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನೋ ಅದ್ರಲ್ಲಿ ನಾನು ಒಬ್ಬ. ಅದು ನಾನು ಭಾಳ ಇಷ್ಟಪಡ್ತೀನಿ ಆ ವ್ಯಕ್ತಿನ ವೈಯಕ್ತಿಕವಾಗಿ. ಅದನ್ನು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಇಷ್ಟ ಆ ವ್ಯಕ್ತಿ. ಗುಳ್ಳ ಇದರಲ್ಲೂ ಅದೊಂದು ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು, ನಾನು ಗೆಲ್ತೀನಿ ಅನ್ನೋ ಒಂದು ತಾಳ್ಮೆ, ಇರೋ ಬರೋದನ್ನೆಲ್ಲ ಸೀದ ಪರ ಎಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇಲ್ಲ ವಿಷ್ಣುವರ್ಧನದ್ದು. ಆ ಕ್ಯಾರೆಕ್ಟರ್ ಮಾಡ್ಬೋದು ಅನ್ಸುತ್ತೆ. ಏನನ್ಸುತ್ತೆ ಸರ್? ಆಮೇಲೆ ಶ್ರೀಲೀಲಾ ಅವರು. ದೇವ್ರಕೊಟ್ಟ ತಂಗಿ ಮಾಡ್ಬೋದು. ಯಾಕೆ ಸರ್? ಅದಿನ್ನೂ ಮಗು ಥರ ಇದೆ ಹುಡುಗಿ. ಕ್ಯೂಟ್ ಹೌದು, ಮಗು ಥರ ಇದೆ, ತಂಗಿ ಫೀಲಿಂಗ್ ಇದೆ ಹುಡುಗಿಗೆ. ದೇವ್ರಕೊಟ್ಟ ತಂಗಿ ಮಾಡ್ಬೋದು ಆ ಹುಡುಗಿ. ಮತ್ತೆ ಡಿ ಬಾಸ್ ಸರ್. ನನಗೆ ಅಂದರೆ ಪರ್ಫೆಕ್ಟಾಗಿ ಹೇಳಬೇಕು, ಸುಮ್ಮನೆ ಏನೇನೋ ಹೇಳಬಾರ್ದಲ್ವಾ? ಸರ್ ಪರ್ಫೆಕ್ಟಾಗಿ ಹೇಳಬೇಕು ನಿಮ್ಮ ಪ್ರಕಾರ. ಆಸೆ ಆಗ್ತಿದೆ. ಓಕೆನಾ? ಓಕೆ. ಬಂಗಾರದ ಮನುಷ್ಯ. ಓ, ಏನಂತೆ ಅಪ್ಪಿ? ಬಂಗಾರದ ಮನುಷ್ಯ ಆಗ್ಬೋದು. ಅಂದರೆ ಯಾಕೆ ಅಂತ ಹೇಳಬೇಕು, ನಾನೇನು ಹೇಳಬೇಕು. ಆತ ಗೊತ್ತಿಲ್ಲದೆ ಕೆಲವು ಹೀಗೆ ದಾನಗಳನ್ನು ಮಾಡಿರ್ತಾರಲ್ಲ, ಸಿನಿಮಾದಲ್ಲೂ ಹಾಗೆ ಇದೆ. ಹೌದು, ನಮ್ಮ ಅಮ್ಮನಿಗೆ ಅದಕ್ಕೆ ಇಷ್ಟ. ಅಂದರೆ ಟೈಟಲ್ ರಿಲೇಟ್ ಆಗಬೇಕು ಅಂತಿಲ್ಲ. ಹೌದು, ಟೈಟಲ್ ರಿಲೇಟ್ ಆಗಬೇಕು ಅಂತಿಲ್ಲ. ಈ ಪಾತ್ರ ಅವ್ರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ ನನಗೆ. ಯಜಮಾನ ಎಕ್ಸಾಕ್ಟ್ಲಿ. ಅಂದರೆ ಆ ಥರದ್ದು. ಅಂದರೆ ನನಗೆ ಇಷ್ಟ ಆಗುತ್ತೆ. ಅಂದರೆ ಹೇಳಬಾರ್ದಮ್ಮ, ಮಾಡಿರೋ ಕೆಲಸಗಳನ್ನ ಹೇಳಬಾರ್ದು. ಹೌದು, ಆ ಗುಣ ಬರೋದು ತುಂಬ ಕಡಿಮೆ. ಭಾಳ ಇಷ್ಟ. ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾವಲ್ಲ, ಅದು ಆಗುತ್ತೆ. ಅದು ಎಲ್ಲರ ಕಾಲ ಎಳೆಯುತ್ತೆ ಕಾಲ. ಅವ್ರಿಗೂ ಒಳ್ಳೆ ಟೈಮ್ ಬರುತ್ತೆ. ಎಲ್ಲರ ಕಾಲ ಎಳೆಯುತ್ತೆ ಕಾಲನ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಒಳ್ಳೇದಾಗಲಿ. ಇವಾಗ ನಂಗೊಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ ಸರ್. ನೀವು ರಾಜ್ಕುಮಾರ್ ಸರ್ದು ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ. ಇಲ್ಲ ಕಣಮ್ಮ, ನಾನು ತಪ್ಪು ಮಾಡೋದೇ ಇಲ್ಲ. ನನಗೆ ಐ ಆಮ್ ಅಗೇನ್ಸ್ಟ್ ಡ್ಯೂಪ್ಲಿಕೇಟಿಂಗ್. ನಾನು ಮಾಡಬಲ್ಲೆ, ಆಯಿತಾ, ಸಭಿಕರ ಮುಂದೆ ಮಾಡಲ್ಲ. ವೈ ಐ ಟೆಲ್ ಯು. ಒಂದು ಕ್ಷಣಕ್ಕೋಸ್ಕರ ನಾನು ನಂಬಿರುವಂತಹ ಅಪ್ರಮೇಯವಾದ ನಟನ್ನ ನಾನು ತಪ್ಪು ಮಾಡಿಬಿಟ್ರೆ ಆತ ನನಗೆ ಅಪ್ರಮೇಯನೇ ಅಲ್ಲ. ನಾನು ಅಭಿನಯವನ್ನು ನನಗೆ ಅಭಿನಯ ಮಾಡಬೇಕು ಅಂತ ನನಗೆ ಆಸೆ ಆಗಿದ್ದು ನನ್ನ ಕೆ.ಎಸ್. ಅಶ್ವಥ್ ಅವ್ರನ್ನ ನೋಡಿ. ಓಕೆನಾ? ನನಗೆ ಈ ಅಶ್ವತ್ತು, ಬಾಲಣ್ಣವರು ಇವರೆಲ್ಲ ನನಗೆ ಆರಾಧ್ಯ ದೇವರು. ನಾನು ಅವ್ರನ್ನ ಪ್ರೀತಿ ಮಾಡೋದು, ನನ್ನ ಆಚಾರ್ಯ ಹೇಳೋದಲ್ಲ, ಹೇಳ್ಕೊಂಡು ತಿರುಗಾಡಲ್ಲ. ನನಗೆ ತುಂಬ ಇಷ್ಟ ಅವರೆಲ್ಲ. ಯಾಕೆ ನಾನು ಸಪೋರ್ಟಿಂಗ್ ಆರ್ಟಿಸ್ಟು. ಮುಂದೊಂದು ದಿನ ನಾನು ಏನಾದ್ರು ನಾಯಕ ನಟಾಗಿ ಮಾಡಬೇಕು ಅಂತಂದಾಗ ನನ್ನ ಆಯ್ಕೆ ಬೇರೆ ಆಗುತ್ತೆ. ನಾನು ಇವ್ರ ಥರ ಆ್ಯಕ್ಟ್ ಮಾಡಬೇಕು ಅಂತಲೂ ಆಯ್ಕೆ ಬೇರೆ ಆಗುತ್ತೆ. ಓಕೆನಾ? ಅವ್ರದ್ದೆಲ್ಲ ರೆಪ್ಲಿಕಾ ನನಗೆ ಅಂದರೆ ಇವಾಗ ಒಂದೆರಡು ಸತಿ ನಾವು ಬೇರೆ ವಾಯ್ಸಲ್ಲಿ ಮಾತಾಡ್ತೀವಿ, ಒಂದೆರಡು ಸತಿ ನಾವು ಬೇರೆ ಥರ ಅವ್ರನ್ನ ಅನುಕರಣೆ ಮಾಡಬಹುದು ಅನ್ನೋದಾದರೆ ಅದು ನನಗೇನೋ ಗೊತ್ತಾಗ್ತಿಲ್ಲ. ನನಗೆ ಅದನ್ನು ಅವ್ರನ್ನ ಅವಹೇಳನ ಮಾಡ್ತಿದ್ದೀನ ಅಥವಾ ನನಗೆ ಸರಿಯಾಗಿ ಬರಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಬಹುದು, ಪ್ರಯತ್ನ ಮಾಡಬಹುದು. ಪ್ರಯತ್ನದಲ್ಲಿ ಗೆದ್ದಾಗ ಮಾತ್ರ ಅವ್ರಿಗೆ ನಾನು ತೋರಿಸಿದ ಗೌರವ. ನಾನು ಪ್ರಯತ್ನದಲ್ಲಿ ಸರಿಯಾಗಿ ಗೆಲ್ಲಿಲ್ಲ ಅಂತಂದರೆ ನಾನು ಅವ್ರಿಗೆ ನನ್ನ ಅಗೌರವ ತಂದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಡೂಪ್ಲಿಕೇಶನ್, ನಾನು ಸಿದ್ದರಾಮಯ್ಯ ಅವ್ರ ವಾಯ್ಸ್ ನಾನು ಮಾಡ್ತೀನಿ ಅಂಥೇಳಿ ಪೊಲಿಟಿಷಿಯನ್ ಥರ ಮಾತಾಡಿಸಿದ್ರು. ಅಂದರೆ ಕಲಾವಿದ ಅಂದರೆ ಅವರು ರಾಜಕಾರಣಿ ಬೇರೆ ಆಗ್ತಾರೆ, ಕಲಾವಿದರು ಬೇರೆ ಆಗ್ತಾರೆ. ಅಂದರೆ ಇಬ್ರಿಗೂ ಅದೇ ಗೌರವ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಪಕ್ಷಾತೀತವಾಗಿರೋನು ಯಾರೇ ಆಗಲಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವ್ರು ನಮ್ಗೆ ಹೌದು, ಅವ್ರು ನಮ್ಗೆ ರಾಜ ಇದ್ದಂಗೆ. ಅವರು ಮುಖ್ಯ, ಅವ್ರು ನಮ್ಗೆ ಇವತ್ತು ಮುಖ್ಯಮಂತ್ರಿ ಆಗಿರುವಂಥವ್ರು. ಸುಮ್ಮನೆ ಒಂಚೂರು ಒಂದೆರಡು ಸತಿ ಅಂತ ಅನ್ಬೋದು, ಸುಮ್ಮನೆ ಆಗ್ಬೋದು ಅಷ್ಟೇ ಹೊರತು
ಅದಕ್ಕೆ ಅದರದ್ದೇ ಆದಂಥ ಪ್ರೀತಿ ಮತ್ತು ವ್ಯಾಮೋಹ ಪ್ರತಿಯೊಂದು ವ್ಯಕ್ತಿಗೂ ನಾನು ಹೇಳೋದು. ಹೌದು. ಅದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ನಾವು ಪ್ರೀತಿಸುವಂಥ ಅಣ್ಣವರಾಗಿರ್ಬೋದು, ಯಾರೇ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ತುಂಬ ಸರಳವಾಗಿ ನಾವು ಮಿಮಿಕ್ರಿ ಮಾಡ್ತೀವಿ ಅಂತ ಅನ್ಕೊಂಡು ಅಂತೆಲ್ಲ ಅಂದ್ಬಿಡ್ತೀವಿ ಅಂತ ನೋ ಹೌದು. ಸುಮ್ಮನೆ ಹಿಂಗೆ ತಿರುಗಿ ನೋಡೋದ್ರಲ್ಲೇ ಅದೊಂದೊಂದು ಕ್ರಿಯೆ ಇದೆ. ಆ ಕ್ರಿಯೆ ಕಲಿಯೋದಕ್ಕೆ ನಮ್ಗೆ ಇನ್ನೂ ತುಂಬ ಟೈಮ್ ಇದೆ. ಇನ್ನು ನಾನು ರಂಗಭೂಮಿ ಶುರು ಮಾಡಿ 35 ವರ್ಷ ಆಯಿತು. ಅವ್ರು ಹಿಂಗೆ ತಿರುಗೋದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ನಾವಿನ್ನು. ಮತ್ತೆ ಅವಶ್ಯನೇ ಇಲ್ಲ. ಅದನ್ನು ನಾವು ಆ ಇಂಟೆನ್ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನಮ್ಮ. ಬಿಕಾಸ್ ಹಿ ಸ್ಟ್ರಗಲ್ ಸೋ ಮಚ್. ರಂಗಭೂಮಿನಲ್ಲಿ ಅವ್ರು ತುಂಬ ಸ್ಟ್ರಗಲ್ ಮಾಡಿರೋದ್ರಿಂದ ಅದಕ್ಕೆ ಅದೊಂದು ವರವಾಗಿ ಬರಬೇಕು, ಅದೊಂದು ತಪಸ್ಸಾಗಿ ಕಾಣಿಸ್ಬೇಕು, ಅದೊಂದು ಶಕ್ತಿಯಾಗಿರಬೇಕು, ಅದು ಗೋಚರ ಆಗಬೇಕದು. ಸುಮ್ಮನೆ ಹೆಂಗೆಂಗೋ ನಾವು ಮಾಡ್ಬೋದು ಅಂತ. ನಿಮ್ಮ ಪ್ರಶ್ನೆ ತಪ್ಪು ಅಂತ ಹೇಳ್ತೀನಿ ನಾನು. ಆದರೆ ನಾನು ತುಂಬ ಚಿಕ್ಕ ಹುಡುಗ ಆಗ್ತೀನಿ ಆ ವಿಚಾರದಲ್ಲಿ, ಅಥವಾ ನನ್ನ ಯೋಚನೆ ಹಂಗೆ ಮಾಡಬೇಡ ಅಂತ ಅನಿಸುತ್ತೆ ಅನ್ನೋದು ನನ್ನ ಪಾಯಿಂಟು. ಪುಟಾಣಿ ಪ್ರಶ್ನೆ ಕೇಳಿದ್ರೆ ಇಷ್ಟು ಉತ್ತರ ಕೊಟ್ಟೆ. ಪರವಾಗಿಲ್ಲ ಸರ್, ನಮಗೂ ತಿಳ್ಕೊಳಕ್ಕೆ ತುಂಬ ಸಿಗುತ್ತೆ. ನನಗೇನೋ ಹಂಗೆ ಅನ್ಸುತ್ತಮ್ಮ, ನನಗೆ ಅವಮಾನ ಮಾಡಿಬಿಡ್ತೀವ ಅನ್ನೋ ಭಯ ನನಗೆ. ಯಾಕೆ ನಾವು ಇಷ್ಟಪಡೋರು ಗೌರವ ಕೊಡ್ತೀವಿ ನಾವು. ಕೊಡಮ್ಮ, ನಂಗೆ ಅದು ನಂಗೆ ಆಚೆ ಬೇರೆ ಥರ ಗೌರವ ಕೊಡೋಕ್ಕೆ ಬರಲ್ಲ. ಒಳ್ಳೊಳಗೆ ತುಂಬ ಗೌರವ ಇದೆ. ನಂಗೆ ಹಂಗೆಲ್ಲ ಮಾಡೋಕ್ಕೆ ನಂಗೆ ಸರಿನೇ ಹೋಗಲ್ಲ. ಅದೇ ಸರ್, ಗೌರವ ಮನಸ್ಸೊಳಗಿದ್ರೆ ಕಾಣಿಸಲ್ಲ. ಯಾಕಂದ್ರೆ ಬಗ್ಗು ತೋರ್ಸೋಕ್ಕಾಗತ್ತೆ. ನಾವೇನು ಆಂಜನೇಯನೇ ಶ್ರೀರಾಮನ್ ತೋರ್ಸೋಣ ಅಂತಂದರೆ ಆಗಲ್ಲ. ಅದು ಪ್ರೀತಿ ಅದು ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ಅಶ್ವತ್ಥ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಮಾತು ರಾಜ್ಕುಮಾರ್ ಸರ್ದು, ನೋಡು ನೀ ಹೀಗೆಲ್ಲ ಮಾತಾಡೋದು ನಂಗೆ ಭಾಳ ಕಷ್ಟ ಆಗುತ್ತೆ. ಏನೇನು ಉದ್ದೇಶ? ನನ್ನೊಬ್ಬನೇ ಒಂಟಿಯಾಗಿ ಬಿಟ್ಟು ಹೋಗಬೇಕು ಅಂತ ಮಾಡಿದ್ಯಾ? ನಿನಗಿತ್ಲು ಪ್ರಿಯವಾದ್ದು ಈ ಜಗತ್ತು ನನಗೆ ಬೇರೆ ಏನಿದೆ? ದೇವ್ರು ನಿಂಗೆ ಈ ಪರಿಸ್ಥಿತಿ ಕೊಟ್ಟನ ಅನ್ನೋ ಸಂಕಟ ಒಂದು ಬಿಟ್ಟರೆ ಅದರಲ್ಲೂ ನಿಂಗೆ ಸೇವೆ ಮಾಡೋದು ನಂಗೆ ಭಾಳ ತೃಪ್ತಿ ಇದೆ. ನೀವು ನಂಬಲ್ಲ, ನಾನು ಒಂದು 3-4 ದಿವಸಕ್ಕೆ ಒಂದ್ಸತಿ ಒಂದು 20 ಸತಿ ಕೇಳ್ತೀನಿ ಅದನ್ನು. ಅದು ಹಾಡಿನ ಮುಂಚೆ ಬರುವಂಥದ್ದು. ನಿನ್ನ ಕಂಗಳ ಬಿಸಿಯ ದನಿಗಳು 100 ಕಥೆಯ ಹೇಳಿದೆ ಅನ್ನೋ ಹಾಡಿನ ಒಂದು ಮುನ್ನುಡಿ ಅನಿಸುತ್ತದು. ಅದೊಂದಕ್ಕೋಸ್ಕರ ನಾನು ನೋಡ್ತೀನಿ. ಅದನ್ನು ನೋಡಬೇಕು. ನೀನಲ್ಲಪ್ಪ ನನ್ನ ಮಗ, ನಾನು ನಿನ್ನ ಮಗ, ಅದರಲ್ಲೂ ನಿನ್ನ ಜನ್ಮಾಂತರ ಸಂಬಂಧ ಇದೆಯಲ್ಲ, ಅದನ್ನು ಯಾರ ಕೈಲೂ ಬೇರೆ ಪಡಿಸೋಕ್ಕಾಗೋದಿಲ್ಲ ಅಂತಾರಲ್ಲ, ಅದೊಂದು ನೋಡು ಇನ್ನು ಹೀಗೆಲ್ಲ ನನಗೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ, ಮಾಡಿಬಿಡು ನೋಡೋಣ ಅನಿಸ್ಬಿಡುತ್ತೆ. ನಿನ್ನ ಕೈಲಾದರೆ ಮಾಡಿಬಿಡು ಅನಿಸ್ಬಿಡುತ್ತೆ. ನಿಂಗೆ ತಾಕತ್ತಿದ್ರೆ ಮಾಡು ಅಂದರೆ ಪ್ರಶ್ನೆ ಮಾಡಿಸುತ್ತೆ. ನೀನೊಬ್ಬ ನಟನ ಹೇಳ್ಕತ್ತೀಯ, ಮಾಡಿಬಿಡು ನೋಡೋಣ ಅನಿಸುತ್ತೆ. ಅಂದರೆ ಎಂಥ ಪ್ರೊವೊಕೇಟಿವ್ ಗೊತ್ತಾ ಅದು. ಅಯ್ಯೋ ಮೈಯೆಲ್ಲ ಪರ್ಚ್ಕೊಳಂಗಾಗುತ್ತೆ. ನಮ್ಗೆ ಗೊತ್ತಲ್ಲ ಗುರು, ನಮ್ಗೆ ಯಾಕೆ ಹಿಂಗೆ ಬರಲ್ಲ, ಅಯ್ಯೋ ದೇವ್ರೆ ಅನಿಸುತ್ತೆ ನಮಗೆ. ದಟ್ ಈಸ್ ಹಿಮ್. ಅಪ್ರಮೇಯರೇ ಶರಣಾಗಿರ್ಬೇಕಾದ್ರೆ ನಾವೇನೋ ಇಲ್ಲೆಲ್ಲ ಕೂತ್ಕೊಂಡು ನಾವು ಹೆಂಗೆ